ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು, 4-5 ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡ್ದೇ. ಕಾರಣ ಇಷ್ಟೇ, ತಿರುಪತಿಗೆ ಹೋಗಿದ್ವಿ, ಹುಷಾರಿಲ್ದಂಗೆ ಆಯಿತು, ಹೆಲ್ತ್ ಅಪ್ಸೆಟ್ ಆಯಿತು. ಹಾಗಾಗಿ ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡ್ಕೊಳ್ಳೋಣ ಅಂತ ಒಂದೆರಡು ದಿನ ಯಾವುದೇ ರೀತಿ ಮೊಬೈಲ್ ಕಡೆ ಗಮನನೇ ಕೊಡಲಿಲ್ಲ ಸ್ನೇಹಿತರೆ. ಹಾಗಾಗಿ ನನ್ನ ತುಂಬ ದಿನದ ಆಸೆ, ಹಾಗೆ ನಾನು ಸ್ಯಾರಿ ಪಿನ್ ಮಾಡುವಾಗ ಕೆಲವರು ಕಮೆಂಟ್ ಮಾಡಿದ್ರಿ, ಮೇಡಮ್ ನಿಮ್ಮ ಕಬೋರ್ಡ್ನಲ್ಲಿರ್ತಕ್ಕಂಥ ಸೀರೆಗಳ ಒಂದು ವಿಡಿಯೋ ತೋರಿಸಿ ಅಂತ. ನಮ್ಮ ಹತ್ರದವರೇ ವಾಟ್ಸಪ್ಪಲ್ಲೂ ಕೂಡ ಕಮೆಂಟ್ ಮಾಡಿದ್ರಿ. ತುಂಬ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಮೆಂಟಿಗೆ. ಹಾಗಾಗಿ ಇವತ್ತು ನಾನು ನನ್ನ ಹತ್ರ ಇರ್ತಕ್ಕಂಥ ಸಿಂಪಲ್ ಸ್ಯಾರಿಗಳನ್ನು, ನನ್ನ ಹತ್ರ ಅಷ್ಟೊಂದು ಗ್ರ್ಯಾಂಡ್ ಸ್ಯಾರಿಗಳಿಲ್ಲ ಸ್ನೇಹಿತರೆ. ಗ್ರ್ಯಾಂಡ್ ಅನ್ನೋದಕ್ಕಿಂತ ಅಷ್ಟೊಂದು ಗ್ರ್ಯಾಂಡ್ ಇಲ್ಲ, ಒಂದು ಮೀಡಿಯಮ್ ರೇಂಜಲ್ಲಿದೆ ಸ್ನೇಹಿತರೆ. ಇದು ನಾನು ತೋರಿಸ್ತಾ ಇರೋದು ಬರೀ ಬಾರ್ಡ್ರ್ ಸೀರೆಗಳು ಮಾತ್ರ. ಇನ್ನು ಸಿಂಪಲ್ ಸ್ಯಾರಿಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಬರೀ ತುಂಬ ಬಾರ್ಡ್ರ್ ಸೀರೆಗಳಷ್ಟೇ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನೋಡೋಣ ಅದನ್ನು ಯಾವ್ಯಾವ ರೀತಿ ಇದೆ ಅಂತ. ನಾನು ಆಲ್ಮೋಸ್ಟ್ ಅದು ಪಿನ್ನನ್ನು ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಏನಾದರೂ ಫಂಕ್ಷನ್ ಸಡನ್ನಾಗಿದ್ದರೆ ಮಾಡೋಕ್ಕಾಗಲ್ಲ ನಾನು ಬ್ಯುಸಿ ಕೆಲಸದಲ್ಲಿ ಅಂತ ಏನು ಮಾಡ್ತೀನಿ ಅಂದರೆ, ಪಿನ್ ಮಾಡಿಬಿಟ್ಟು ನೀಟಾಗಿ ಸೆಟ್ ಮಾಡಿ ಹ್ಯಾಂಗರಿಗೆ ಹಾಕಿಟ್ಬಿಟ್ಟಿರ್ತೀನಿ. ಹಂಗಾಗಿ ಒಂದು ಸ್ವಲ್ಪ ಕಸಿವಿಸಿ ಅನ್ನಿಸ್ಬೋದು, ಡೋಂಟ್ ವರಿ. ಮೊದಲನೇದಾಗಿ ಇದು ಅಮ್ಮನ ಮನೆಯಲ್ಲಿ ಗೃಹ ಪ್ರವೇಶ ಇತ್ತು. ಅಮ್ಮ ಈಗ ರೀಸೆಂಟಾಗಿ ಒಂದು 3-4 ತಿಂಗಳಾಯಿತು ಸ್ನೇಹಿತರೆ, ಅಮ್ಮನ ಮನೆಯಲ್ಲಿ ಗೃಹ ಪ್ರವೇಶ ಇತ್ತು. ಆವಾಗ ತಗೊಂಡಂತಹ ಸೀರೆ ಇದು. ಪ್ರೈಸ್ ಬಂದು ಮೇ ಬಿ ಕೆಲವೊಂದಕ್ಕೆ ಮರ್ತಿದ್ದೀನಿ. ಇದು ಪ್ರೈಸ್ ಬಂದು 1000, ತುಂಬ ಕಡಿಮೆದೇ ತೊಗೊಂಡೆ ನಾನು. ಪ್ರೈಸ್ ಬಂದು 1000. ಇದಕ್ಕೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಇರ್ತಕ್ಕಂಥ ಇದನ್ನು ಕೊಟ್ಟಿದ್ದಾರೆ ಬ್ಲೌಸು. ಇದು ಸಾಫ್ಟ್ ಮೈಸೂರು ಸಿಲ್ಕಲ್ಲಿ ಬರುತ್ತೆ ಈ ಸೀರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ ಸೀರೆ ಮಾತ್ರ. ಇದಕ್ಕೆ ಯಾವುದೇ ರೀತಿ ನಾನು ವರ್ಕ್ ಮಾಡಿಸಿಲ್ಲ, ತುಂಬ ಸಿಂಪಲ್ಲಾಗಿ ಹೊಲಿಸಿದ್ದೀನಿ ಸ್ನೇಹಿತರೆ. ಬ್ಲೌಸು ಕೂಡ ಅಷ್ಟೇ ಡಾರ್ಕ್ ಬ್ಲೂ, ಬ್ಲ್ಯಾಕ್ ಥರ ಕಾಣಿಸುತ್ತಲ್ಲ ಆ ಡಾರ್ಕ್ ಬ್ಲೂ ಬ್ಲೌಸು. ನೆಕ್ಸ್ಟ್ ಇದು ನನ್ನ ಗೃಹ ಪ್ರವೇಶಕ್ಕೆ ತಗೊಂಡಂತಹ ಸೀರೆ, ಲಕ್ಷ್ಮಿ ಗುಡಿಸ್ಲಿಕ್ಕೆ ಅಂತ ತಗೊಂಡಿರ್ತಕ್ಕಂಥ ಸೀರೆ. ಇದು ಲಕ್ಷ್ಮಿ ಗುಡಿಸಿದೆ ಸ್ನೇಹಿತರೆ. ಇದು ನಮ್ಮ ಗೃಹ ಪ್ರವೇಶ ಆಗಿ ಒಂದು 3-4 ವರ್ಷ ಆಯಿತು. 3-4 ವರ್ಷದಲ್ಲಿ ಸಾಫ್ಟ್ ಸಿಲ್ಕ್ ಸ್ಯಾರಿ ತುಂಬ ಟ್ರೆಂಡಲ್ಲಿತ್ತು ಆವಾಗ. ಹಾಗಾಗಿ ನಾನು ಈ ರೀತಿ ಸಾಫ್ಟ್ ಸಿಲ್ಕಲ್ಲಿ ತೊಗೊಂಡೆ ಸ್ನೇಹಿತರೆ. ಪ್ರೈಸ್ ಬಂದು 1500 ಆವಾಗ ರೀಸೆಂಟಾಗಿ ಬಂದಿರತಕ್ಕಂಥ ಸಾಫ್ಟ್ ಸಿಲ್ಕ್ ಸ್ಯಾರಿಗಳು. ಇದ್ರ ಪ್ರೈಸ್ ಬಂದು 1500. ಇದು ಸಾಫ್ಟ್ ಸಿಲ್ಕಲ್ಲಿ ಗ್ರೀನ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಇರ್ತಕ್ಕಂಥ ಸ್ಯಾರಿ. ಇದು ಅಷ್ಟೇ ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ. ಇದಕ್ಕೆ ಈ ಕಲರ್ ಕಾಂಬಿನೇಷನ್ ಬ್ಲೌಸನ್ನು ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಅಷ್ಟೇ ನಾನು ವರ್ಕ್ ಮಾಡಿಸಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನನಗೆ ಮೇ ಬಿ ಹೇಳ್ಬೇಕಂದ್ರೆ, ನನಗೆ ಸೀರೆಗಳು ಆಡ್ಕೋಬಾರ್ದು, ಸಾಫ್ಟಾಗಿರಬೇಕು, ಮುಟ್ಟಿದರೆ ಮೆತ್ತಗಿರಬೇಕು, ಆ ಥರ ಸೀರೆಗಳಂದರೆ ನನಗೆ ಭಾಳ ಇಷ್ಟ. ಹಂಗಾಗಿ ನಾನು ಆ ಥರ ಸೀರೆಗಳನ್ನೇ ಜಾಸ್ತಿ ಕಲೆಕ್ಷನ್ ಮಾಡ್ಕೊಂಡಿರೋದು. ಇದು ಬಂದು ಅಮ್ಮನ ಮನೆಯಲ್ಲಿ ಗಿಫ್ಟ್ ಕೊಟ್ಟಂತಹ ಸ್ಯಾರಿ ಗೃಹ ಪ್ರವೇಶಕ್ಕೆ. ಅಮ್ಮನ ಮನೆಯಿಂದ, ತವ್ರ ಮನೆಯಿಂದ ಸಂಪ್ರದಾಯ ಅಲ್ವಾ, ಗೃಹ ಪ್ರವೇಶಕ್ಕೆ ತವ್ರ ಮನೆಯಿಂದ ಬಟ್ಟೆ ಕೊಡಿಸ್ಬೇಕು. ಆವಾಗ ಅಮ್ಮನ ಮನೆಯಿಂದ ಕೊಟ್ಟಂತಹ ಸ್ಯಾರಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ಕೂಡ ಗ್ರೀನು ಮತ್ತು ಬ್ಲೂ ಕಲರ್ ಬಾರ್ಡ್ರ್ ಇರೋಂಥ ಸ್ಯಾರಿ. ಇದೂ ಅಷ್ಟೇ 1200 ಇಲ್ಲ 300 ಅಷ್ಟು ರೇಂಜಲ್ಲಿ ಅಷ್ಟೇ. ಇದಕ್ಕೆ ಬಂದು ಈ ಥರ ಬ್ಲೌಸು, ಬ್ಲೂ ಕಲರ್ ಬ್ಲೌಸು. ಇದಕ್ಕೆ ಗ್ರೀನ್ ಕಲರಲ್ಲಿ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಇದು ಅಷ್ಟೇ ತುಂಬ ಸಾಫ್ಟಾಗಿದೆ, ಚೆನ್ನಾಗಿದೆ. ನೆಕ್ಸ್ಟ್ ಈ ಸ್ಯಾರಿ ಬಂದು ತುಂಬ ಸೆಂಟಿಮೆಂಟಲ್ ಸ್ಯಾರಿ. ನಮ್ಮ ಚಿಕ್ಕತ್ತೆ, ನಮ್ಮ ಚಿಕ್ಕಮ್ಮ ಕೊಟ್ಟಿರ್ತಕ್ಕಂಥ ಸ್ಯಾರಿ ಇದು. ಅವಾಗ ಕೊಟ್ಟಿದ್ದು. ಇದ್ರ ನಡುವೆ ತುಂಬ ಸೆಂಟಿಮೆಂಟ್ ಇದೆ ಈ ಸ್ಯಾರಿ ನಡುವೆ. ಹಾಗಾಗಿ ಇದು ತುಂಬ ಇಷ್ಟ. ಸಿಂಪಲ್ಲಾಗಿದೆ ಸ್ನೇಹಿತರೆ, ಆದರೂ ಕೂಡ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಸ್ಯಾರಿ. ಇದಕ್ಕೆ ಈ ಥರ ಬಾರ್ಡ್ರು ಕೂಡ ಕೊಟ್ಟಿದ್ದಾರೆ. ದೆನ್ ಇದಕ್ಕೆ ನಾನು ಈ ರೀತಿ ಬ್ಲೌಸ್, ಈ ಬ್ಲೌಸ್ಗೆ ಸಿಂಪಲ್ಲಾಗಿ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ, ಮಿಷನ್ ಎಂಬ್ರಾಯ್ಡ್ರಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದಕ್ಕೆ ಕಾಂಟ್ರಾಸ್ಟಾಗಿ ಪಿಂಕ್ ಇದೆ. ಹಾಗಾಗಿ ಈ ಸೀರೆನೂ ಕೂಡ ತುಂಬ ಚೆನ್ನಾಗಿದೆ. ಪ್ರೈಸು ಗೊತ್ತಿಲ್ಲ, ಏಕೆಂದರೆ ಶಕಮ್ಮ ಗಿಫ್ಟ್ ಕೊಟ್ಟಿರೋದ್ರಿಂದ ಪ್ರೈಸ್ ಮೇ ಬಿ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಇದು ಬಂದು ನನ್ನ ಮಗನ ತೊಟ್ಲು ಶಾಸ್ತ್ರ. ನಮ್ಮ ಶ್ರೀ ಪುಟಾಣಿ ಮಗು, 9 ತಿಂಗಳು ಪಾಪು, ಅವನ ಒಂದು ತೊಟ್ಲು ಪೂಜೆಯಲ್ಲಿ ತಗೊಂಡಂತಹ ಸೀರೆ. ನಾನು ಹೇಳಿದ್ನಲ್ಲ ಸ್ನೇಹಿತರೆ, ಆಲ್ಮೋಸ್ಟ್ ಅಲ್ಲಿ ಪಿನ್ ಮಾಡಿಬಿಟ್ಟು ಇಟ್ಬಿಟ್ಟಿರ್ತೀನಿ ಅಂತ. ಈ ರೀತಿ ಪಿನ್ ಮಾಡಿಟ್ಟಿನಿ, ಕೆಳಗೆ ಬಿದ್ದೋಗಿದ್ದು. ಇದು ಪಿಂಕ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಇರೋವಂಥ ಸೀರೆ.
ಇದ್ರದ್ದು ಬ್ಲೌಸು ಟೈಲರ್ಗೆ ಅಳತೆ ಕೊಟ್ಟಿದ್ದೀನಿ, ಹಾಗಾಗಿ ಇದ್ರ ಬ್ಲೌಸ್ ಅಲ್ಲಿದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದ್ರದ್ದು ಪ್ರೈಸು 1500 ಇದ್ರದ್ದು ಪ್ರೈಸು. ಇದೆಲ್ಲ ಜ್ಞಾಪಕ ಇರೋವಂಥ ಪ್ರೈಸ್ಗಳನ್ನ ಹೇಳ್ತೀನಿ. ನೆಕ್ಸ್ಟ್ ಇದು ಬಂದು ಮೆಂತ್ಯ ಕಲರ್ ಅಂತ ಏನು ಹೇಳ್ತೀವಿ, ಮೆಂತ್ಯ ಕಲರು. ಇದು ಡಾರ್ಕ್ ಗ್ರೀನ್. ನಾನು ಹೇಳಿದ್ನಲ್ಲ ಸ್ನೇಹಿತರೆ, ಪಿನ್ ಮಾಡಿಟ್ಬಿಟ್ಟಿರ್ತೀನಿ ಅಂತ ಮತ್ತೆ ನೀಟಾಗಿ ಮಡಿಸ್ಕೋಬೇಕು. ಇದು ಡಾರ್ಕ್ ಗ್ರೀನ್ ಇರ್ತಕ್ಕಂಥ ಸೀರೆ. ಇದು ಅಷ್ಟೇ ನಮ್ಮ ಮನೆಯವರ ಅಕ್ಕನ ಮಕ್ಕಳ ಮದುವೆ ಇತ್ತು, ಆವಾಗ ದಾವಣಗೆರೆಯಲ್ಲಿ ಜವಳಿ ತೆಗಿಯೋಕ್ಕೆ ಹೋದಾಗ ತಗೊಂಡಂತಹ ಸೀರೆ ಇದು. ಇದ್ರದ್ದು ಪ್ರೈಸ್ ಬಂದು 2000 ಇದ್ರದ್ದು ಪ್ರೈಸ್ ಬಂದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಸೇಮ್ ಒಂದೇ ಕಲರ್ ಸ್ಯಾರಿ, ಮೆಂತ್ಯ ಕಲರು. ಪಲ್ಲು ಮಾತ್ರ ಈ ಕಲರ್ ಇದೆ, ಡಾರ್ಕ್ ಗ್ರೀನ್ ಕಲರ್. ಚೆನ್ನಾಗಿದೆ ಸ್ನೇಹಿತರೆ. ಇದಕ್ಕೆ ಈ ಕಲರ್ ಬ್ಲೌಸ್ ಕಾಂಬಿನೇಷನ್ನು ಈ ರೀತಿ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ದೀನಿ. ಈ ಬ್ಲೌಸ್ಗೆ ಕಾಂಟ್ರಾಸ್ಟ್ ಬ್ಲೌಸು ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ಚೆನ್ನಾಗಿದೆ ಸ್ನೇಹಿತರೆ. ಈ ಸ್ಯಾರಿನೂ ಅಷ್ಟೇ ನಾನು ಹೇಳಿದರೆ ಸಾಫ್ಟಾಗಿದೆ, ಚೆನ್ನಾಗಿದೆ. ನೆಕ್ಸ್ಟ್ ಇದು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ತಗೊಂಡಂಥ ಸೀರೆ. ನನ್ನ ಬೆಸ್ಟಿ ಸೆಲೆಕ್ಟ್ ಮಾಡಿರ್ತಕ್ಕಂಥ ಸೀರೆ ಇದು. ಇದು ಯಾವ ರೀತಿ ಬರುತ್ತಪ್ಪ ಅಂದರೆ ಒಂದು ರೀತಿ ಮೈಸೂರು ಸಿಲ್ಕ್ ಟೈಪ್ ಬರುತ್ತೆ ಈ ಸ್ಯಾರಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಸಾಫ್ಟಾಗಿದೆ. ಉಟ್ಟಿದ್ರೂ ಕೂಡ ಉಟ್ಕೊಂಡಿಲ್ವೇನೋ ಸೀರೆ ಅನ್ನೋ ರೀತಿ ಇದೆ. ಇದು ಸಖತ್ ಸಾಫ್ಟಾಗಿದೆ. ಇದಕ್ಕೆ ಕಲರು ಬ್ಲೂ, ಈ ರೀತಿ ಬಾರ್ಡ್ರು ಬರುತ್ತೆ ಇದಕ್ಕೆ. ಚೆನ್ನಾಗಿದೆ ಸ್ನೇಹಿತರೆ. ಈ ಸ್ಯಾರಿನೂ ಕೂಡ ಇದಕ್ಕೆ ನಾನು ಪಿನ್ ಮಾಡಿ ಇಟ್ಟಿಲ್ಲ, ಯಾಕೆಂದರೆ ಇದು ಸಾಫ್ಟ್ ಇರೋದ್ರಿಂದ ಜಸ್ಟ್ ಆವಾಗಲೇ ಮಾಡ್ಕೋಬೋದು ಇದರಿಂದ ಪಿನ್ನನ್ನು. ಇದು ಗೃಹ ಪ್ರವೇಶದಲ್ಲಿ ತಗೊಂಡಂತಹ ಸೀರೆ. ಇದಕ್ಕೆ ಈ ಕಲರ್ ಬ್ಲೌಸನ್ನು ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಅಷ್ಟೇ ಸಿಂಪಲ್, ಅಂದರೆ ಸಿಂಪಲ್ ಏನಿಲ್ಲ, ಗ್ರ್ಯಾಂಡೇ ಇದೆ ಇದು. ಸಿಂಪಲ್ ಅಂತ ಹೇಳ್ಬೋದು ಅಷ್ಟೇ. ಈ ರೀತಿ ಇದೆ ಸ್ನೇಹಿತರೆ. ಮೇ ಬಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಬ್ಲೂ ಕಲರ್ ಸ್ಯಾರಿ, ಹಾಗಾಗಿ ಅದಕ್ಕೆ ಗೋಲ್ಡ್ ಕಲರ್ ಕಾಂಬಿನೇಷನನ್ನು ಕೊಟ್ಟಿದ್ದಾರೆ. ಇದು ಗೃಹ ಪ್ರವೇಶದ ಸ್ಯಾರಿ. ಒಟ್ಟು ಗೃಹ ಪ್ರವೇಶದಲ್ಲಿ ಒಂದು 4-5 ಸ್ಯಾರಿಗಳು ಬಂದುಬಿಟ್ವು. ಅಂದರೆ ನಾನೊಂದು 3 ತೊಗೊಂಡೆ, 1-2-3 ನಾನು ತೊಗೊಂಡೆ. ಅಮ್ಮನ ಮನೆಯಿಂದ ಒಂದು ಕೊಟ್ಟು, ಮತ್ತು ನಮ್ಮ ಮನೆಯವ್ರ ಅತ್ತೆ ತವ್ರ ಮನೆ ಕಡೆಯಿಂದ ನಮ್ಮ ಅತ್ತೆ ತವ್ರ ಮನೆ ಕಡೆಯಿಂದ ಒಂದು ಸ್ಯಾರಿ ಕೊಟ್ಟರು. ಹಾಗಾಗಿ ಒಂದು 3-4 ಸ್ಯಾರಿಗಳು ಗೃಹ ಪ್ರವೇಶದಲ್ಲಿ ಗಿಫ್ಟಾಗಿ ಬಂದು. ಗಿಫ್ಟ್ ಇರುವಂಥ ಸ್ಯಾರಿಗಳಿಗೆ ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ ಸ್ನೇಹಿತರೆ, ಹೇಳಿದ್ನಲ್ಲ. ಇದರ ಪ್ರೈಸು ಮೋಸ್ಟ್ಲಿ 2,500 ಅಂತ ಅನಿಸುತ್ತೆ. ರೇಷ್ಮೆ ಟೈಪ್ ಸೀರೆ ಇದು. ಇದು ಕೂಡ ಅಷ್ಟೇ ತೊಗೊಂಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಬಟ್ ಹೆವಿ ಇದೆ ಸ್ನೇಹಿತರೆ. ಸಖತ್ತು ಭಾರ ಅಂತ ಅನಿಸುತ್ತೆ ಈ ಸೀರೆ. ಆದರೆ ಕಾಂಬಿನೇಷನ್ ಮಾತ್ರ ಸಖತ್ತಾಗಿದೆ ಇದ್ರದ್ದು. ನನಗೆ ತುಂಬ ಇಷ್ಟ ಆಯಿತು ಈ ರೀತಿ ಕಾಂಬಿನೇಷನ್ ಇರೋ ಅಂತಹ ಸೀರೆಗಳು. ಬಟ್ ಹೆವಿ ಇದೆ, ಸಖತ್ತು ಹೆವಿ ಇದೆ ಸೀರೆ. ರೇಷ್ಮೆ ಆಗಿರೋದ್ರಿಂದ ಏನೋ ಗೊತ್ತಿಲ್ಲ, ಹೆವಿ ಐತೆ, ಸಖತ್ ಹೆವಿ ಐತೆ ಸೀರೆ. ಇದಕ್ಕೆ ಈ ರೀತಿ ವರ್ಕನ್ನು ಮಾಡಿಸಿದ್ದೀನಿ. ಈ ರೀತಿ ಬ್ಲೌಸ್ಗೆ ತೋಳಿಗೆ ಈ ರೀತಿ ಕೊಟ್ಟಿದ್ದಾರೆ. ಇದು ಹಿಂದ್ಗಡೆ ಬ್ಯಾಕ್ ನೆಕ್ಕು ಎಲ್ಲದೂ ಕೂಡ ಆಲ್ಮೋಸ್ಟ್ ಅಲ್ಲೂ ಪಾಟ್ ನೆಕ್ಕನ್ನೇ ಇಡಿಸ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇದು ಕಾಟನ್ ಸ್ಯಾರಿ ಸ್ನೇಹಿತರೆ. ಇದು ಅಷ್ಟೇ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ ಅಮ್ಮನ ಮನೆಯಿಂದ ಏನು ಕೊಡಬೇಕು ಸೀರೆ, ಆವಾಗ ನಾನೇ ತಗೊಂಡಿದ್ದಂಥ ಸೀರೆ. ಕಾಟನ್ ಸ್ಯಾರಿ. ಕಾಟನ್ ಕಲೆಕ್ಷನ್ ನನ್ನ ಹತ್ರ ತುಂಬ ಕಡಿಮೆ ಇದೆ, ಒಂದು 3-4 ಇದೆ ಅಷ್ಟೇ. ಇದು ಕಾಟನ್ ಸ್ಯಾರಿ, ಗ್ರೀನ್ ಇರ್ತಕ್ಕಂಥ ಸ್ಯಾರಿ. ಮೇ ಬಿ ಪ್ರೈಸ್ ಇದಕ್ಕೆ 800 ಅಂತ ಅನಿಸುತ್ತೆ, ಗೆಸ್ಸು ಮರ್ತಿದ್ದೀನಿ ಪ್ರೈಸನ್ನು. ಇದಕ್ಕೆ ಸೇಮ್ ಕಾಂಟ್ರಾಸ್ಟ್ ಏನಿಲ್ಲ, ಪ್ಲೈನ್ ಬ್ಲೌಸ್ ಕೊಟ್ಟಿದ್ದರು. ಹಾಗಾಗಿ ಈ ರೀತಿ ವರ್ಕನ್ನು ಮಾಡಿಸಿದ್ದೀನಿ ಅಷ್ಟೇ. ಅಂದರೆ ರೆಡಿ ಸಿಗುತ್ತಲ್ಲ ವರ್ಕ್, ಅದನ್ನು ತಗೊಂಡು ಬಂದುಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ ಅಷ್ಟೇ ಸ್ನೇಹಿತರೆ. ಇದಕ್ಕೆ ಪ್ರೈಸ್ ಅದೇ ಹೇಳಿದ್ನಲ್ಲ, 800 ಇಲ್ಲ 900 ಅಷ್ಟೇ, ಕಡಿಮೆಲೇ ಇದೆ. ಚೆನ್ನಾಗಿದೆ ಆದರೂ. ಇದು ಅಷ್ಟೇ. ಇದು ಒಂದು ಸ್ವಲ್ಪ ದಪ್ಪ ಉಟ್ಟರೆ ಕಷ್ಟ ಆಗುತ್ತೆ ಅನ್ನೋ ಒಂದು ಫೀಲು. ಹಾಗಾಗಿ ಇವೆರಡು ಸೀರೆಗಳನ್ನ ಕಡಿಮೆ ಇದರಲ್ಲಿ ಹುಟ್ಟಿದ್ದೀನಿ ನಾನು. ನನಗೆ ಸೀರೆ ಉಟ್ಟರೆ ಸಾಫ್ಟಾಗಿರಬೇಕು, ಎಲ್ಲೂ ಕೂಡ ಏನು ಕಸಿ ಅಂತ ಅನ್ನಿಸ್ಬಾರ್ದು, ಆ ರೀತಿ ಇರಬೇಕು ಸ್ನೇಹಿತರೆ ನನಗೆ ಸೀರೆಗಳು. ಅವು ತುಂಬ ಇಷ್ಟ ಆಗುತ್ತೆ. ಇದು ಅಷ್ಟೇ. ಇದು ನನ್ನ ಗೃಹ ಪ್ರವೇಶದಲ್ಲಿ ನಮ್ಮ ಮನೆಯವರು ಇಷ್ಟಪಟ್ಟು ಕೊಡಿಸಿರೋ ಅಂಥ ಸೀರೆ ಇದು. ಹಾಗಾಗಿ ಇದ್ರ ಜೊತೆ ಸೆಂಟಿಮೆಂಟು ಜಾಸ್ತಿ ಇರುತ್ತೆ. ಬಾಸ್ ಕೊಡಿಸಿರೋ ಸೀರೆ, ನಮ್ಮ ಮನೆಯವ್ರು ಕೊಡಿಸಿರೋ ಸೀರೆ ಅಂತಂದಮೇಲೆ ತುಂಬ ಸೆಂಟಿಮೆಂಟ್ ಇರುತ್ತೆ ಇದ್ರ ಜೊತೆಗೆ. ಇದು ಗ್ರೀನು ಮತ್ತು ಬ್ಲೂ, ಡಾರ್ಕ್ ಬ್ಲೂ.
ಅವರಾಗೆ ಇಷ್ಟಪಟ್ಟು ತಗೊಳ್ಳೆ ಇದು ಚೆನ್ನಾಗಿತ್ತು, ನಿನಗೆ ಚೆನ್ನಾಗಿ ಕಾಣಿಸುತ್ತೆ, ತಗೋ 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 ಅಂತ ಹಿಂಸೆ ಮಾಡಿ 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 ಕೊಡಿಸಿದ್ದು ಈ ಸೀರೆ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲ ಅವರು ಕಲೆಕ್ಷನ್ನು ಅವ್ರದ್ದು ಟೇಸ್ಟ್ ಚೆನ್ನಾಗಿದೆ. ಹಾಗಾಗಿ ಇದು ಕೂಡ ಸೀರೆನೂ ಅಷ್ಟೇ ತುಂಬ ಸಾಫ್ಟಾಗಿ ಕೂಡ ಇದೆ. ಇದ್ರದ್ದು ಪಲ್ಲು ಬಂದು ಈ ಥರ ಇದೆ, ಚೆನ್ನಾಗಿದೆ. ಇದು ಕಾಂಬಿನೇಷನ್ ಮಾತ್ರ ಸಕಲಾಗಿದೆ. ಇದಕ್ಕೆ ಅಯ್ಯಯ್ಯೋ ಈ ಥರ ಪಾಟ್ ನೆಕ್ಕಲ್ಲಿ ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ದೀನಿ, ಎಂಬ್ರಾಯ್ಡ್ರಿ ಚೆನ್ನಾಗಿದೆ. ಇದು ಅಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಸ್ನೇಹಿತರೆ. ಈ ಸೀರೆನೂ ಅಷ್ಟೇ ಇದು ಅಷ್ಟೇ ಗೌರಿ ಹಬ್ಬಕ್ಕೆ ತಗೊಂಡಂತಹ ಸೀರೆ. ಇದು ಕೂಡ ಸಾಫ್ಟ್ ಅಂದರೆ ಸಾಫ್ಟಾಗಿದೆ ಸೀರೆ. ಇದ್ರದ್ದು ಪ್ರೈಸ್ ಬಂದು 700, ಎಕ್ಸಾಕ್ಟ್ ಪ್ರೈಸ್ 700, ಡಿಸ್ಕೌಂಟ್ ಹೋಗಿ ಒಂದು 650 ಅಷ್ಟೇ. ಸಿಂಪಲ್ ಆಗಿದ್ರೂ ಕೂಡ ಸಖತ್ ಗ್ರ್ಯಾಂಡಾಗಿ ಕಾಣಿಸೋವಂಥ ಸೀರೆ ಇದು, ಚೆನ್ನಾಗಿದೆ. ಇದಕ್ಕೆ ಪ್ರೈಸ್ ಬ್ಲೌಸ್ ಬಂದು ಇದಕ್ಕೇನು ವರ್ಕ್ ಮಾಡಿಸಿಲ್ಲ, ಹಾಫ್ ಬ್ಲೌಸಲ್ಲಿ ಹೊಲಿಸಿದ್ದೀನಿ. ಚೆನ್ನಾಗಿದೆ ಸ್ನೇಹಿತರೆ ಇದು ಕೂಡ ಸೀರೆ. ನೆಕ್ಸ್ಟ್ ಇದು ಬಂದು ಸುಮ್ಮನೆ ಒಂದು ಹಬ್ಬಕ್ಕೆ ತೊಗೊಂಡಂತಹ ಸೀರೆ. ಎಲ್ಲೋಗೆ ಆ್ಯಸ್ ಯೂಸ್ವಲ್ ಪಿಂಕ್ ಕಾಂಬಿನೇಷನ್ ಇರತಕ್ಕಂಥ ಸೀರೆ. ಇದು ಅಷ್ಟೇ ಒಂದು ಹಬ್ಬಕ್ಕೆ ತಗೊಂಡಿದ್ದು, ಮೇ ಬಿ ಮರ್ತಿದ್ದೀನಿ. ಪ್ರೈಸು ಒಂದು 700 ಅಂತ ಅಂದ್ಕೊತೀನಿ, ಎಕ್ಸಾಕ್ಟ್ ಪ್ರೈಸು ಮರ್ತಿದ್ದೀನಿ ಸ್ನೇಹಿತರೆ. ಇದಕ್ಕೆ ಈ ರೀತಿ ಇದೆ ಈ ಸೀರೆ, ಉಟ್ಟರೆ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸೋವಂಥ ಸೀರೆ. ಇದು ಬಂದು ನಮ್ಮ ಲಾವಿ ಮದುವೆಯಲ್ಲಿ ಅವ್ರ ಮನೆಯಿಂದ ಕೊಟ್ಟಂಥ ಸೀರೆ, ಅಂದರೆ ಲಾವಿ ಗಂಡನ ಮನೆಯಿಂದ ಅಲ್ಲ, ತವ್ರ ಮನೆಯಿಂದ ಕೊಟ್ಟಂಥ ಸೀರೆ. ವೈಟ್ ಪಿಂಕ್. ಇದು ಅಷ್ಟೇ, ಇದು ಸಾಫ್ಟಾಗಿರೋವಂಥ ಸೀರೆ. ಇದಕ್ಕೆ ಕಾಂಬಿನೇಷನ್ ಪಿಂಕ್ ಕಲರ್ ಬ್ಲೌಸು. ಇದು ಅಷ್ಟೇ, ಇದು ಸಾಫ್ಟ್ ಸಿಲ್ಕು. ಇದ್ರದ್ದು ಗಿಫ್ಟ್ ಬಂದಿರೋದ್ರಿಂದ ಪ್ರೈಸ್ ಮರ್ತಿದ್ದೀನಿ, ನನಗೆ ಗೊತ್ತಿಲ್ಲ. ಗಿಫ್ಟ್ ಸ್ಯಾರಿಗಳು ಯಾವುವು ಕೂಡ ಪ್ರೈಸ್ ಗೊತ್ತಿಲ್ಲ. ಇದು ಲೈಟ್ ಪಿಂಕು, ಡಬಲ್ ಶೇಡು ಪಿಂಕು, ಈ ಕಡೆ ಈರುಳ್ಳಿ ಸಿಪ್ಪೆ ಕಲರ್ ಅಂತ ಹೇಳ್ತಾರಲ್ಲ ಆ ಥರ ಎರಡೂ ಇರ್ತಕ್ಕಂಥ ಶೇಡಿಂಗ್ ಇರ್ತಕ್ಕಂಥ ಸೀರೆ ಇದು ಮೇ ಬಿ ಇದು ನಮ್ಮ ಹೇಮನ ಮದುವೆಯಲ್ಲಿ ನಮ್ಮ ಹೇಮನ ಮನೆಯವ್ರ ಕಡೆಯಿಂದ ನಮ್ಮ ನಂದೀಶ್ ಅವ್ರ ಕಡೆಯಿಂದ ಕೊಟ್ಟಂತಹ ಸೀರೆ ಇದು. ಇದ್ರದ್ದು ಕೂಡ ಪ್ರೈಸ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸ್ನೇಹಿತರೆ, ಯಾಕೆಂದರೆ ಗಿಫ್ಟ್ ಬಂದಿರೋ ಸೀರೆ, ಹಂಗಾಗಿ ಪ್ರೈಸ್ ಗೊತ್ತಿಲ್ಲ. ಇದಕ್ಕೆ ಈ ಕಲರ್ ಬ್ಲೌಸ್ ಕಾಂಟ್ರಾಸ್ಟನ್ನು ಕೊಟ್ಟಿದ್ದಾರೆ, ಏಕೆಂದರೆ ಪಲ್ಲು ಈ ಕಲರ್ ಇರೋದ್ರಿಂದ ಹಂಗಾಗಿ ಈ ಕಲರ್ ಕೊಟ್ಟಿದ್ದಾರೆ. ತುಂಬ ಸಾಫ್ಟಾಗಿದೆ ಸೀರೆ, ತುಂಬ ಚೆನ್ನಾಗಿದೆ. ಈ ಸೀರೆನೂ ಅಷ್ಟೇ, ಪ್ರೈಸು ಗೊತ್ತಿಲ್ಲ. ನೆಕ್ಸ್ಟ್ ಬಂದು ಇದು ನಮ್ಮ ಮನೇಲಿ ನಾನು ತಗೊಂಡಂತಹ ಸೀರೆ, ಈಗ ರೀಸೆಂಟಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಂತಹ ಸೀರೆ. ಇದ್ರದ್ದು ಪ್ರೈಸ್ 1550 ಡಿಸ್ಕೌಂಟು ಜಾಸ್ತಿ ಇತ್ತು. 1550 ನಾವು ಎಕ್ಸಾಕ್ಟ್ ಪ್ರೈಸ್ ಕೊಟ್ಟಿದ್ದು 1550, ಡಿಸ್ಕೌಂಟು ಹೋಗಿದೆ 1550 ಸ್ನೇಹಿತರೆ. ಇದು ಸಾಫ್ಟ್ ರೇಷ್ಮೆಲಿ ಬರುತ್ತೆ ಅನಿಸುತ್ತೆ, ಗೊತ್ತಿಲ್ಲ ನನಗೆ ಸೀರೆಗಳ ಬಗ್ಗೆ. ಸಾಫ್ಟ್ ಸಿಲ್ಕ್ ಮಾತ್ರ ಗೊತ್ತು, ಕಾಟನ್ ಸೀರೆಗಳು ಮಾತ್ರ ಗೊತ್ತು. ಇದು ಅಷ್ಟೇ, ತುಂಬ ಚೆನ್ನಾಗಿದೆ. ಇದಕ್ಕೆ ಸ್ಯಾರಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮಂಗೆ ಹಾಕೋಕ್ಕೆ ಅಂತ ತೊಗೊಂಡು ಬಂದಿದ್ದು, ಲಕ್ಷ್ಮೀ ದೇವಿಗೆ ಹಾಕ್ಬಿಟ್ಟು ನಾನೇ ಉಟ್ಕೊಂಡಿದ್ದೀನಿ. ಇದು ಅದಕ್ಕೆ ಕೊಟ್ಟಂತಹ ಬ್ಲೌಸ್ ಡಾರ್ಕ್ ಬ್ಲೂವಲ್ಲಿ. ಇದು ಅಷ್ಟೇ, ತುಂಬ ಚೆನ್ನಾಗಿದೆ ಸೀರೆ ಮಾತ್ರ. ಇದ್ರ ಬಗ್ಗೆ ಹೇಳಲೇಬೇಕು, ಇದು ಬ್ಲ್ಯಾಕ್ ಮತ್ತು ಪಿಂಕ್ ಕಾಂಬಿನೇಷನ್ ಇರೋವಂತಹ ಸೀರೆ ಸ್ನೇಹಿತರೆ. ಇದು ಕೂಡ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಅನಿಸುತ್ತೆ, ನಾನು ಗೆಸ್. ಇದ್ರ ಬಗ್ಗೆ ಹೇಳಲೇಬೇಕು ಅನ್ನಲ್ಲ. ಇದು ನಾನು ಗೃಹ ಪ್ರವೇಶಕ್ಕೆ ತಗೊಂಡಂತಹ ಸೀರೆ. ಬಟ್ ಸಂಪ್ರದಾಯ, ಗೃಹ ಪ್ರವೇಶದ ಫಂಕ್ಷನ್ಗಳಲ್ಲಿ ಬ್ಲ್ಯಾಕ್ ಹಾಕಬಾರ್ದು ಅನ್ನೋ ಒಂದು ಸಂಪ್ರದಾಯ. ತುಂಬ ಇಷ್ಟಪಟ್ಟು ತೊಗೊಂಡೆ ಈ ಸೀರೆನ. ಬ್ಲ್ಯಾಕು ಪಿಂಕು ಕಾಂಬಿನೇಷನ್ ಇರ್ತಿದೆ, ರೇರ್ ಕಾಂಬಿನೇಷನು, ಚೆನ್ನಾಗಿದೆ ಇದಂತ. ಬಟ್ ಹಾಕಲಿಲ್ಲ, ಗೃಹ ಪ್ರವೇಶಕ್ಕೆ ಹಾಕಲಿಲ್ಲ, ಬಟ್ ಹಂಗೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಚೆನ್ನಾಗಿದೆ ಇದು ಕಾಟನ್ ಸ್ಯಾರಿ, ಸಾಫ್ಟ್ ಕಾಟನ್ ಅಲ್ಲ, ಈ ಕಡೆ ಒಂದು ಸ್ವಲ್ಪ ರಫ್ ಕಾಟನ್ನೇ, ಆದರೂ ಕೂಡ ಉಟ್ಟರೆ ಮಾತ್ರ ಗ್ರಾಂಡ್ ಕೊಡುತ್ತೆ. ಇದ್ರದ್ದು ಪ್ರೈಸ್ ಬಂದು 1200 ಸ್ನೇಹಿತರೆ. ಇದ್ರದ್ದು ಪ್ರೈಸ್ 1200. ಇದಕ್ಕೆ ಈ ಕಲರ್ ಬ್ಲೌಸನ್ನು ಕೊಟ್ಟಿದ್ದಾರೆ, ಡಾರ್ಕ್
ಪಿಂಕ್, ಡಾರ್ಕ್ ಪಿಂಕ್ ಬ್ಲೌಸು. ನಾನು ಇದಕ್ಕೆ ಬ್ಲ್ಯಾಕಲ್ಲಿ ಈ ರೀತಿ ತೋಳಿಗೆಲ್ಲ ಸ್ಟಿಚನ್ನು ಹಾಕ್ಬಿಟ್ಟು ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಗ್ರಾಂಡ್ ಎಂಬ್ರಾಯ್ಡ್ರಿ ಮಾಡಿಸ್ಬಿಟ್ಟೆ ಇದಕ್ಕೆ. ಇದು ನನಗೆ ಗ್ರ್ಯಾಂಡ್ ಅಂತ ಅನ್ನಿಸ್ತು, ಬೇರೆಯವ್ರಿಗೆ ಗೊತ್ತಿಲ್ಲ, ಬಟ್ ನನಗಿದು ತುಂಬ ಗ್ರ್ಯಾಂಡ್ ಅಂತ ಅನ್ನಿಸ್ತು. ಎಂಬ್ರಾಯ್ಡ್ರಿ ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಎಂಬ್ರಾಯ್ಡ್ರಿ ಮಾಡಿಸ್ದೇ ಇದ್ರೇ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ. ಇದು ಅಷ್ಟೇ ಸ್ನೇಹಿತರೆ, ಇದು ಕಾಟನ್ ಸ್ಯಾರಿ, ಮೆಂತ್ಯ ಕಲರ್, ರೆಡ್ ಎಲ್ಲ ಮಿಕ್ಸ್ ಇದೆ. ಕಾಟನ್ನು. ಇದು ಗೌರಿ ಹಬ್ಬಕ್ಕೇ ತೊಗೊಂಡಿದ್ದು ಇದನ್ನು. ಸಾರಿ ದೀಪಾವಳಿ ಹಬ್ಬಕ್ಕೆ ನಮ್ಮ ಮನೇಲಿ ಎಲ್ರಿಗೂ ಹಿರಿಯರು ಪೂಜೆ ಮಾಡಲಿಕ್ಕೆ ಬಟ್ಟೆ ತೊಗೊಂಡು ಬರ್ತೀವಿ ಸ್ನೇಹಿತರೆ, ಅವಾಗ ತೊಗೊಂಡಿದ್ದು. ಇದಕ್ಕೆ ಕಾಂಟ್ರಾಸ್ಟ್ ಏನಿಲ್ಲ, ಸೇಮ್ ರನ್ನಿಂಗೇ ಬ್ಲೌಸು ಇದೇ ಥರದ್ದು. ಇದು ಕೂಡ ಹಾಫಲ್ಲಿ ನಾನು ಬ್ಲೌಸನ್ನು ಸ್ಟಿಚ್ ಮಾಡಿಸ್ತಿದ್ದೀನಿ. ಇದು ಪ್ರೈಸ್ ಬಂದು 900, ಡಿಸ್ಕೌಂಟ್ ಹೋಗಿ 900. ಇದು ಕೂಡ ಕಾಟನ್ ಸ್ಯಾರಿ. ನೆಕ್ಸ್ಟ್ ಇದು ಆರೆಂಜ್ ಕಲರ್ ಸೀರೆ. ಇದು ನಮ್ಮ ಪ್ರೀತಿ ಮದುವೆಯಲ್ಲಿ ನಾನು ತಗೊಂಡಂತಹ ಸ್ಯಾರಿ, ಆರೆಂಜ್ ಕಲರ್ ಇದೆ. ಇದು ಕೂಡ ಕಾಟನ್ ಸ್ಯಾರಿ, ಸಿಲ್ಕ್ ಕಾಟನ್ ಅಂತ ಹೇಳ್ತಾರಲ್ಲ ಆ ಥರ ಸ್ಯಾರಿ. ಇದಕ್ಕೆ ಈ ಕಾಂಟ್ರಾಸ್ಟಲ್ಲಿ ಬ್ಲೌಸನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಇದು ಕಾಟನ್ ಸ್ಯಾರಿ ಮಾತ್ರ ತುಂಬ ಇಷ್ಟ ಆಯಿತು. ಈ ಪ್ರೈಸು 1200 ಇದಕ್ಕೆ. ಕಾಟನ್ ಮಾತ್ರ ಹೆಂಗಿದೆ ಅಂದರೆ ತುಂಬ ಇಷ್ಟಪಡಬೇಕು ಕಾಟನ್, ಆ ರೀತಿ ಇದೆ ಇದು ಕಾಟನ್ ಸ್ಯಾರಿ. ಇದು ಪ್ರೈಸ್ ಅದೇ ಹೇಳಿದ್ಮೇಲೆ 1200 ಪ್ರೈಸ್ ಬಂದು. ನೆಕ್ಸ್ಟ್ ಇದು ಪಿನ್ ಮಾಡಿಟ್ಬಿಟ್ಟಿದ್ದೀನಿ, ಇದನ್ನು ಎಲ್ಲ ಒತ್ತ ಹೋಯ್ತು, ಮತ್ತೆ ಮಡಿಸ್ಕೋಬೇಕು. ಇದು ನಮ್ಮ ಲಾವಣ್ಯನ ಮದುವೆಯಲ್ಲಿ ನಮ್ಮ ಲಾವಣ್ಯರ ಮನೆಯವ್ರು, ಗಂಡನ ಮನೆಯವ್ರು ಕೊಟ್ಟಂತಹ ಸ್ಯಾರಿ ಇದು. ಸಾಫ್ಟ್ ಸಿಲ್ಕ್ ಸ್ಯಾರಿ, ಆವಾಗ ಟ್ರೆಂಡ್ ಅಂತ ಹೇಳಿದ್ನಲ್ಲ ಸ್ನೇಹಿತರೆ, ಸಾಫ್ಟ್ ಸಿಲ್ಕ್. ಇದು ಸಾಫ್ಟ್ ಸಿಲ್ಕ್ ಟ್ರೆಂಡಿಂಗ್ ಸ್ಯಾರಿ. ಇದ್ರದ್ದು ಪ್ರೈಸ್, ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ, ಗಿಫ್ಟ್ ಬಂದಿರೋ ಸ್ಯಾರಿ ಆಗಿರೋದ್ರಿಂದ ಪ್ರೈಸ್ ಗೊತ್ತಿಲ್ಲ. ಇದು ಕಾಟನ್, ಇದು ಕೂಡ ಸಾಫ್ಟ್ ಕಾಟನ್. ಇದು ಇದರೊಳಗಡೆ ಈ ರೀತಿ ಇದೆ. ನಾನು ಮಡಿಸ್ಬಿಟ್ಟಿದ್ದೀನಿ ಸ್ನೇಹಿತರೆ, ಮಡಿಸ್ಬಿಟ್ಟು ಫೋಲ್ಡ್ ಮಾಡಿದ್ದೀನಿ. ಈ ರೀತಿ ಇದೆ ಒಳಗಡೆ. ಇದು ಕೆಳಗಡೆ ಬಾರ್ಡ್ರು ಈ ರೀತಿ ಬರುತ್ತೆ. ಇದ್ರದ್ದು ಬ್ಲೌಸ್ ಕೂಡ ನಾನು ಅಳತೆ ಕೊಟ್ಟಿದ್ದೀನಿ ಟೈಲರ್ಗೆ, ಹಾಗಾಗಿ ಇದ್ರದ್ದು ಕೂಡ ಬ್ಲೌಸ್ ಇಲ್ಲ. ಇದೂ ಅಷ್ಟೇ, ಗೌರಿ ಹಬ್ಬಕ್ಕೆ ತೊಗೊಂಡಿದ್ದು ಈ ಸೀರೆನ. ಇದ್ರದ್ದು ಪ್ರೈಸ್ 850 ಇದ್ರದ್ದು ಪ್ರೈಸ್. ಇದ್ರದ್ದು ನೆನಪಲ್ಲಿದೆ, ಯಾಕೆಂದರೆ ಇದನ್ನು ಹುಡುಕಿ ತೊಗೊಂಡಿದ್ದು. ಎಷ್ಟು ಹುಡುಕಿದ್ರೂ ಸೀರೆಗಳೇ ಸಿಗ್ತಿರ್ಲಿಲ್ಲ. ದಿಢೀರನಾಗಿ ಸೀರೆ ಕಾಣ್ತು, ಸರಿ ತೆಗಿಯ ಯಾವುದೋ ಒಂದು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟಂತ ತೊಗೊಂಡೆ. ಇದು ಅಷ್ಟೇ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದ್ದದ್ದು ಬ್ಲೌಸು ಅಳತೆ ಕೊಟ್ಟಿದ್ದೀನಿ, ಹಾಗಾಗಿ ಇಲ್ಲಿ ಇಲ್ಲ ಅದು. ನೆಕ್ಸ್ಟ್ ಬಂದು ಇದು ಕೂಡ ಹೋಯ್ತು. ಇದು ಕೂಡ ಅಷ್ಟೇ ಸ್ನೇಹಿತರೆ, ಇದು ಪಿನ್ ಮಾಡೋಕ್ಕೆ ಅಂತ ಮದುವೆ ಫಂಕ್ಷನ್ ಇತ್ತು, ಉಟ್ಕೊಂಡು ಹೋಗಿದ್ದೆ. ಮಡಿಸಿಡೋಣ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೆ, ಅದಕ್ಕಾಗಿ ಮಡಿಸಿಡೋದಕ್ಕಿಂತ ಸೀರೆ ಒಳಗೆ ಮಾಡೋಣ ಅಂತೇಳ್ಬಿಟ್ಟಂತ ಈ ಸೀರೆನೇ ಫಸ್ಟ್ ತಗೊಂಡೆ. ಅದು ಅಡಿಗೆ ಹೋಗ್ಬಿಡುತ್ತೆ ಅಷ್ಟೇ. ಇದು ಗ್ರೀನ್ ಕಲರ್, ಎಂಥ ಗ್ರೀನಪ್ಪ, ಲೈಟ್ ಗ್ರೀನ್ ಅಂತ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಒಟ್ಟಿಗೆ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನ್ ಇರೋ ಅಂಥ ಸೀರೆ. ಇದು ಅಷ್ಟೇ ಸಾಫ್ಟಲ್ಲಿದೆ, ಸಾಫ್ಟ್ ಸೀರೆ ಅಲ್ಲ, ಬಟ್ ಸಾಫ್ಟಾಗಿದೆ ಸೀರೆ ಮಾತ್ರ, ತುಂಬ ಅಂದರೆ ತುಂಬ ಸಾಫ್ಟಾಗಿದೆ. ಇದ್ರದ್ದು ಪ್ರೈಸ್ ಬಂದು 1300. ಇದು ಕೂಡ ಒಂದು ಫಂಕ್ಷನ್ಗೆ ತೊಗೊಂಡಿದ್ದು. ಇದಕ್ಕೆ ಈ ಕಲರ್ ಬ್ಲೌಸು ಪಿಂಕು. ಇದನ್ನು ನನ್ನ ಬೆಸ್ಟಿ ಮದುವೆಗೆ ಉಟ್ಕೊಂಡು ಹೋಗಿದ್ದೆ ಮೊನ್ನೆ, ತೊಗೊಂಡು ಬಂದು ಹಾಗೆ ಇಟ್ಟಿದ್ದೆ. ಇದು ಪಿನ್ ಕೂಡ ನಾನು ಬಿಚ್ಚೋದಿಲ್ಲ ಸ್ನೇಹಿತರೆ, ಹಂಗೆ ಫೋಲ್ಡಿಂಗ್ ಮಾಡಿಬಿಟ್ಟು ಇಟ್ಬಿಡ್ತೀನಿ, ನೆಕ್ಸ್ಟು ಫಂಕ್ಷನ್ಗೆ ಉಡೋಕ್ಕೆ ಈಸಿ ಆಗುತ್ತೆ ಅಂತ. ನೆಕ್ಸ್ಟು ಈ ಸೀರೆ ನೀವು ನನ್ನ ಶಾರ್ಟ್ಸ್ ವಿಡಿಯೋದಲ್ಲಿ ನೋಡಿರ್ಬೋದು. ನನ್ನ ಮಗಳ ಹುಟ್ಟಿಗೆ ಫಂಕ್ಷನ್, ತವ್ರ ಮನೆಯಿಂದ ಫಂಕ್ಷನ್ ಇದೆ, ಆ ಫಂಕ್ಷನ್ ಮಾಡುವಾಗ ಅಮ್ಮನ ಮನೆಯಿಂದ ಅಂದರೆ ಅಜ್ಜಿ ಮನೆಯಿಂದ ಮೊಮ್ಮಗಳಿಗೆ ಕೊಟ್ಟಂಥ ಒಂದು ಗಿಫ್ಟ್ ಸೀರೆ. ಹುಟ್ಟಿಗೆ ಅವರನ್ನು ಕೂರಿಸಿ ಅವರಿಗೆ ಕಡಲೆ ಸಕ್ಕರೆ ಎಲ್ಲ ಮಡ್ಲಿಗೆ ಹಾಕಿ ಮಾಡುವಂಥ ಒಂದು ಸಂಪ್ರದಾಯ. ಆ ಸಂಪ್ರದಾಯದಲ್ಲಿ ಕೊಟ್ಟಂತಹ ಸೀರೆ ಇದು. ಅಮ್ಮನ ಮನೆಯಿಂದ ಅಜ್ಜಿ ತಾತ ಮೊಮ್ಮಗಳಿಗೆ ಕೊಟ್ಟಂತಹ ಸೀರೆ. ಇದರದ್ದು ಪ್ರೈಸ್ ಬಂದು
1300 ಸ್ನೇಹಿತರೆ ಇದರದ್ದು ಪ್ರೈಸ್. ತುಂಬ ಚೆನ್ನಾಗಿದೆ ಸೀರೆ ಮಾತ್ರ. ಡಾರ್ಕ್ ಬ್ಲೂ, ರೆಡ್ ಕಲರ್, ಡಾರ್ಕ್ ರೆಡ್ ಆ್ಯಂಡ್ ಆಯಿಲ್ ರೆಡ್ ಇರ್ತಕ್ಕಂಥ ಸೀರೆ. ಇದ್ರದ್ದು ಅಷ್ಟೇ ಬ್ಲೌಸಿನ ಸ್ಟಿಚಿಂಗ್ ಮಾಡಿಸಿಲ್ಲ, ಕೊಟ್ಟಿದ್ದೀನಿ. ಹಾಗಾಗಿ ಇದ್ರದ್ದು ಬ್ಲೌಸ್ ಇಲ್ಲಿಲ್ಲ. ನೆಕ್ಸ್ಟ್ ಈ ಸೀರೆ ಬಂದು ಈಗ ರೀಸೆಂಟಾಗಿ ತಗೊಂಡಂತಹ ಸೀರೆ. ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ ಹೋಯ್ತು. ಆದರೂ ನೋಡಿ, ದೀಪಾವಳಿ ಹಬ್ಬ ಹೋದ್ರೂ ಈ ಸೀರೆ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಫಾಲ್ ಹಾಕಿಲ್ಲ, ಮತ್ತು ಜಿಗ್ಜಾಗ್ ಮಾಡಿಸಿಲ್ಲ, ಕುಚ್ಚು ಹಾಕಿಲ್ಲ ಈ ಸೀರೆಗೆ. ಇದು ಅಷ್ಟೇ, ಇದು 1000 ಸೀರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ಡಾರ್ಕ್ ಮೆರೂನ್ ಕಲರ್ ಬರುತ್ತೆ ಮತ್ತು ಗ್ರೀನ್ ಕಲರ್ ಬುಟ್ಟ ಥರ ಬರುತ್ತೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರಿ. ಪ್ರೈಸ್ ಬಂದು 1100 ಅನಿಸುತ್ತೆ. ಡಿಸ್ಕೌಂಟ್ ಹೋಗಿ ನಮಗೆ ಬಟ್ಟೆ ಅಂಗಡಿ ತುಂಬ ಪರಿಚಯ, ತುಂಬ ಕ್ಲೋಸು. ಹಂಗಾಗಿ ಎಕ್ಸ್ಟ್ರಾ ಕೇಳಿದರೂ ಕೊಟ್ಟಿಲ್ಲ. 1000 ಕೊಟ್ಬಿಟ್ಟು ಬಂದು, ಆದರೆ ಜಾಸ್ತಿ ಆಯಿತು, 1000 ಜಾಸ್ತಿ ಆಯಿತು ಅಂತ ವಾದ ಮಾಡ್ತಾಯಿದ್ವಿ. ನೆಕ್ಸ್ಟ್ ಸೀರೆ, ಇದು ಹೇಳಲೇಬೇಕು. ಇದು ನಮ್ಮ ಮದುವೆ ಆಗಿ 14 ವರ್ಷ ಆಯಿತು ಸ್ನೇಹಿತರೆ. 14 ವರ್ಷದ ಹಿಂದಿನ ರೇಷ್ಮೆ ಸೀರೆ. ನನ್ನ ಮದುವೆ ನೆನಪಿಗೋಸ್ಕರ ನಾನು ಇಟ್ಕೊಂಡಿದ್ದೀನಿ ಇದನ್ನು. ಇದ್ರದ್ದು ಬ್ಲೌಸು ಕೂಡ ನನಗೆ ಆಗ್ತಾಯಿಲ್ಲ, ಅಂದರೆ ಅದ್ರ ಬ್ಲೌಸ್ ಕೂಡ ಆವಾಗಿಂದ ಇದ್ರಲ್ಲಿ ಹೊಲಿಸಿದ್ದು. ಹಂಗಾಗಿದೆ, ಯಾಕೆ ಇದನ್ನು ವೇಸ್ಟ್ ಮಾಡೋದು ಅಥವಾ ಮಕ್ಕಳಿಗೆ ಹೊಲಿಸೋದು ಅನ್ನೋ ನೆನಪಿಗೋಸ್ಕರ ಇದನ್ನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ಕುಚ್ಚು ಕೂಡ ನಾನು ಹಾಕಿದ್ದೀನಿ. ಒಂದು 15 ವರ್ಷ ಆಯಿತು ಸ್ನೇಹಿತರೆ ಮದುವೆ ಆಗಿ. 15 ವರ್ಷದಿಂದ ಈ ರೇಷ್ಮೆ ಸೀರೆ ಒಂದು ಸಲ ಉಟ್ಟಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೆ ಉಟ್ಟೇ ಇಲ್ಲ ನಾನು ಈ ಸೀರೆನ. ಒಂದು ಸಲ ಅಷ್ಟೇ ಮದುವೆ ರಿಸೆಪ್ಷನಲ್ಲಿ ಉಟ್ಟಿದ್ದು ಬಿಟ್ಟರೆ, ಮತ್ತು ಇದನ್ನು ನಾನು ಅಮ್ಮ ಉಟ್ಟಿದ್ದಾರೆ, ಅಮ್ಮಂಗೆ ಕೊಟ್ಟಿದ್ದೀನಿ 1-2 ಸಲ ಉಟ್ಕೊಳ್ಳೋದಕ್ಕೆ ಅಂತ. ಅದನ್ನು ಬಿಟ್ಟರೆ ಮತ್ತು ನಾನಂತೂ ಉಟ್ಟಿಲ್ಲ. ಮೇ ಬಿ ಒಂದು ಸಲ ಅಣ್ಣನ ಮದುವೆಲಿ ಒಂದು ಸಲ ಉಟ್ಟಿದ್ದಷ್ಟೇ. ಅದನ್ನು ಬಿಟ್ಟರೆ ಮತ್ತೆ ಉಟ್ಟಿಲ್ಲ. ಹಂಗಾಗಿ ಇದು ಹಾಗೇ ಇದೆ. ಇದಕ್ಕೆ ಏನು ಮಾಡೋದು ಅಂದರೆ, ನನ್ನ ಮಗಳಿಗೆ ಲಂಗ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಏನೋ ಗೊತ್ತಿಲ್ಲ. ಆದರೆ ಸೀರೆ ಮಾತ್ರ ಚೆನ್ನಾಗಿದೆ ಸ್ನೇಹಿತರೆ. ಮೆರೂನ್ ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನ್ ಇರ್ತಕ್ಕಂಥ ಸೀರೆ. ಆವಾಗ ತುಂಬ ಟ್ರೆಂಡಲ್ಲಿರ್ತಕ್ಕಂಥ ಸೀರೆ ಇದು. ಇವಾಗಿನ ಥರ 14 ವರ್ಷದ ಹಿಂದೆ ಅಷ್ಟೊಂದು ಟ್ರೆಂಡ್ ಇರಲಿಲ್ಲ ಅಂತ ಅನಿಸುತ್ತೆ ನನಗೆ ಸೀರೆಗಳ ಬಗ್ಗೆ. ಹಾಗಾಗಿ ಇದನ್ನು ತೊಗೊಂಡೆ. ಆದರೂ ಈ ಸೀರೆ ತುಂಬ ಚೆನ್ನಾಗಿದೆ. ಇಷ್ಟು ನನ್ನ ಸಾಫ್ಟ್ ಬಾರ್ಡ್ರ್ ಸೀರೆಗಳು ಇಷ್ಟು. ಮೇ ಬಿ ಇನ್ನು ಈ ಕಡೆಗೆ ಬಂದರೆ, ಇಲ್ಲಿ ಬಂದರೆ ಇದು ಅಷ್ಟು ಕೂಡ ಸಾಫ್ಟ್ ಸಿಲ್ಕ್, ಅಂದರೆ ಸಿಂಪಲ್ಲಾಗಿರ್ತಕ್ಕಂತಹ ಸೀರೆಗಳು. ಈ ರೀತಿ ಸಿಂಪಲಾಗಿರುವಂತಹ ಸೀರೆಗಳನ್ನ ಈ ರೀತಿ ಇಟ್ಬಿಟ್ಟಿದ್ದೀನಿ. ಹಾಗೆ ಕೆಳಗಡೆ ಅಷ್ಟು ಇಟ್ಟಿದ್ದೀನಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾಕೆಂದರೆ ತುಂಬ ಜಾಸ್ತಿ ಆಗುತ್ತೆ ವಿಡಿಯೋ. ಹಾಗಾಗಿ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ವಿಡಿಯೋನ ಶೇರ್ ಮಾಡಿ. ಮತ್ತು ಎಕ್ಸ್ಪೆಷಲಿ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ದಯವಿಟ್ಟು ಯಾರಾದರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಲೈಕು, ಕಮೆಂಟು, ಸಬ್ಸ್ಕ್ರೈಬೇ ನನ್ನ ಮುಂದಿನ ವಿಡಿಯೋ ಮಾಡಲಿಕ್ಕೆ ಒಂದು ನನಗೆ ಎನರ್ಜಿ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು.